ಟರ್ಕಿ ಡ್ರೋನ್, ಚೀನಾ ದುಡ್ಡು, ಭಾರತದ ಶತ್ರುಗಳ ತೆಕ್ಕೆಗೆ ಮಾಲ್ಡೀವ್ಸ್, ಭಾರತಕ್ಕೆ ಸವಾಲೆಸೆದ ಮಾಲ್ಡೀವ್ಸ್. ಅದೇನೋ ಹೇಳ್ತಾರಲ್ಲ ಸ್ನೇಹಿತರೆ, ಇರಲಾರ್ದವನು ಇರ್ವೇ ಬಿಟ್ಕೊಂಡ ಎನ್ನುವಂತಾಗಿದೆ ಈಗ ಮಾಲ್ಡೀವ್ಸ್ ನ ಪರಿಸ್ಥಿತಿ. ಯಾಕಂದ್ರೆ ಅದೆಷ್ಟೋ ಸಹಾಯವನ್ನ ಮಾಡಿದಂತ ಭಾರತವನ್ನೇ ಇದೀಗ ವಿರೋಧಿಸುವ ಕೆಲಸವನ್ನ ಮಾಲ್ಡೀವ್ಸ್ ಮಾಡ್ತಾ ಇದೆ. ಭಾರತದ ವಿರುದ್ಧ ನಿಲ್ಲುವ ಭರದಲ್ಲಿ ತನ್ನನ್ನೇ ತಾನೇ ಹಾಳು ಮಾಡಿಕೊಳ್ಳುವಂತಹ ಕೆಲಸವನ್ನ ಇದೀಗ ಮಾಲ್ಡೀವ್ಸ್ ಮಾಡ್ತಾ ಇದೆ. ಭಾರತದ ವಿರುದ್ಧ ಹೊಂಚು ಹಾಕಿ ಕಾಯುತ್ತಿರುವಂತಹ ವಿರೋಧಿ ದೇಶಗಳಿಗೆ ತನ್ನನ್ನ ತೆಕ್ಕೆಯಾಗಿ ಮಾಡಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದು ಇದೀಗ ದೊಡ್ಡ ಆತಂಕಕ್ಕೆ ಕಾರಣವಾಗ್ತಿದೆ. ಹಾಗಾದ್ರೆ ಮಾಲ್ಡೀವ್ಸ್ನ ಇತ್ತೀಚಿನ ಬೆಳವಣಿಗೆಯಿಂದ ಭಾರತಕ್ಕಾಗುವಂತಹ ನಷ್ಟವೇನೋ, ಮಾಲ್ಡೀವ್ಸ್ಗಾಗುವ ಲಾಭವೇನೋ, ಅದೆಲ್ಲದರ ಕುರಿತು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮಾಲ್ಡೀವ್ಸ್ ಇದೀಗ ಏನೆಲ್ಲ ಮಾಡ್ತಾ ಇದೆ ಅಂದ್ರೆ ಭಾರತವನ್ನ ವಿರೋಧಿಸುವ ಒಂದು ಭರದಲ್ಲಿ ತನ್ನನ್ನ ತಾನು ಕಳ್ಕೊಳ್ತಾ ಇದೆ. ಅದರಲ್ಲೂ ಕೂಡ ಭಾರತದ ವಿರೋಧಿ ರಾಷ್ಟ್ರಗಳೊಂದಿಗೆ ಕೈ ಜೋಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಅರೆ ಅದ್ಯಾರಪ್ಪ ಭಾರತದ ವಿರೋಧಿಗಳು ಅಂತೀರಾ? ಅದೇನೋ ಹೇಳ್ತಾರಲ್ಲ, ದುಶ್ಮನ್ ಕಹಾ ಹೈ ಅಂದ್ರೆ ಬಗಲ್ ಮೇ ಹೈ ಎನ್ನುವಂತೆ ಇದೀಗ ಭಾರತದ ಪಕ್ಕದಲ್ಲಿಯೇ ಇರುವ ಶತ್ರು ರಾಷ್ಟ್ರಗಳು ಇದೀಗ ಮಾಲ್ಡೀವ್ಸ್ ನೊಂದಿಗೆ ಸಂಬಂಧವನ್ನ ಬೆಳೆಸ್ತಾ ಇವೆ. ಅರೆ ಅವು ಯಾವ ಅಂತೀರಾ? ಅವೇ ಸ್ನೇಹಿತರೆ, ಒಂದು ಚೀನಾ, ಮತ್ತೊಂದು ಪಾಕಿಸ್ತಾನ. ಹೌದು, ಈ ಎರಡು ದೇಶಗಳು ಭಾರತವನ್ನ ಸೋಲಿಸಲು ಇನ್ನಿಲ್ಲದ ಪ್ರಯತ್ನವನ್ನ ಪಡ್ತಾ ಇದ್ದಾವೆ. ಅದಕ್ಕಾಗಿ ಮಾಸ್ಟರ್ ಪ್ಲಾನ್ಗಳನ್ನೇ ಮಾಡ್ತಿವೆ. ಅಂತಹ ಮಾಸ್ಟರ್ ಪ್ಲಾನ್ಗೆ ಇದೀಗ ಮಾಲ್ಡೀವ್ಸ್ ಬಲಿಯಾಗ್ತಾ ಇದೆ. ಇನ್ನು ದೂರದ ಟರ್ಕಿ ಕೂಡ ಭಾರತದ ಸೋಲಿಗಾಗಿ ಕಾಯುತ್ತಿರುವ ಮತ್ತೊಂದು ರಾಷ್ಟ್ರವಾಗಿದೆ. ಅದ್ರ ಬಗ್ಗೆ ನಾವು ನಿಮ್ಗೆ ಹೇಳೋ ಅವಶ್ಯಕತೆ ಏನಿಲ್ಲ. ಟರ್ಕಿ ಸದಾ ಪಾಕಿಸ್ತಾನವನ್ನ ಬೆಂಬಲಿಸುವಂತ ಕೆಲಸವನ್ನ ಮಾಡುತ್ತೆ. ಪಾಕಿಸ್ತಾನ ಭಾರತದ ವಿರುದ್ಧ ಏನಾದ್ರೂ ಮಾತನಾಡಿದ್ರೆ ಸಪೋರ್ಟ್ ಮಾಡುವ ಮೊದಲ ದೇಶವೇ ಟರ್ಕಿ ಅಂದ್ರೂ ಕೂಡ ತಪ್ಪಾಗಲ್ಲ. ಹೌದು ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಹಾಗಂತ ಟರ್ಕಿ ಏನು ಈಗ ಅಂದ್ರೆ ಇತ್ತೀಚಿನ ಬೆಳವಣಿಗೆಯಿಂದ ಭಾರತವನ್ನ ವಿರೋಧಿಸ್ತಾ ಇದೆಯಾ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಈ ಮೊದಲು ಕೂಡ ಟರ್ಕಿ ಭಾರತವನ್ನ ವಿರೋಧಿಸುವಂತ ಕೆಲಸವನ್ನ ಮಾಡಿತ್ತು. ಅದಷ್ಟೇ ಅಲ್ಲದೆ ಈ ಹಿಂದೆ ಇಂಡಿಯಾ ಔಟ್ ಅಭಿಯಾನವನ್ನ ಕೂಡ ಶುರು ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಅದರಿಂದ ಭಾರತ ಆದ್ರೆ ಎಚ್ಚೆತ್ಕೊಳ್ಳಿಲ್ಲ. ಅಂದ್ರೆ ನಾವು ತುಂಬಾ ವಿಶಾಲ ಹೃದಯದವರಲ್ವಾ ಭಾರತದವರು, ಸೊ ಎಚ್ಚೆತ್ಕೊಳ್ಳಿಲ್ಲ. ಆದ್ರೆ ನಮ್ಮ ಶ್ರೀಮಂತ ಪ್ರವಾಸಿಗರೇನಿದ್ದಾರೆ ಅವರು ಪುನಃ ಮಾಲ್ಡೀವ್ಸ್ಗೆ ಹೋಗಿ ಅಲ್ಲಿ ದುಡ್ಡು ಖರ್ಚು ಮಾಡಿ ಪ್ರವಾಸೋದ್ಯಮವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಹಾಗಂತ ನಮ್ಮ ಸರ್ಕಾರ ಏನಾದ್ರು ಅವರನ್ನ ದೂರ ಇಡುವ ಕೆಲಸ ಮಾಡ್ತಾ, ಸರ್ಕಾರ ಕೂಡ ಅವರನ್ನ ದೂರ ಇಡುವ ಕೆಲಸವನ್ನ ಮಾಡಲಿಲ್ಲ. ಯಾಕಂದ್ರೆ ನಮಗೆ ಬೇಕಿದ್ದು ನಮ್ಮ ಸ್ನೇಹ ರಾಷ್ಟ್ರ, ಅಂದ್ರೆ ಮಾಲ್ಡೀವ್ಸ್ ಅನ್ನೋದು ನಮ್ಮ ಸ್ನೇಹ ರಾಷ್ಟ್ರವಾಗಿದೆ, ನಮ್ಮೊಂದಿಗೆ ಇರಲಿ ಎನ್ನುವಂತಹ ಅಭಿಪ್ರಾಯ ನಮ್ಮದಾಗಿತ್ತು. ಆ ಕಾರಣದಿಂದ ಮಾಲ್ಡೀವ್ಸ್ಗೆ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಟ್ಟಿದ್ವಿ ಅದೆಲ್ಲವನ್ನ ಇದೀಗ ಮಾಲ್ಡೀವ್ಸ್ ಮರ್ತಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ನಾವು ಮಾಲ್ಡೀವ್ಸ್ಗೆ ಆಹಾರವನ್ನ ಕೊಟ್ಟಿದ್ದೇವೆ, ಲಸಿಕೆಯನ್ನ ಕೊಟ್ಟಿದ್ದೇವೆ, ಹೆಲಿಕಾಪ್ಟರ್ಗಳನ್ನ ಕೊಟ್ಟಿದ್ದೇವೆ, ಸೈನ್ಯವನ್ನ ಕೊಟ್ಟಿದ್ದೇವೆ, ಅವರ ಕಡಲ ತೀರ ಏನಿದೆ ಅದನ್ನ ಕಾಯೋದಕ್ಕೆ. ಬಟ್ ಇವತ್ತು ಮಾಲ್ಡೀವ್ಸ್ ಮಾಡ್ತಿರೋದೇನು? ಭಾರತವನ್ನ ವಿರೋಧಿಸುವ ಕೆಲಸವನ್ನ ಮಾಡ್ತಿದೆ. ಅದಷ್ಟೇ ಅಲ್ಲದೆ ಚೀನಾದೊಂದಿಗೆ ಕೈ ಚಾಚುವಂತಹ ಕೆಲಸವನ್ನು ಮಾಡ್ತಿದೆ. ಇದೆಲ್ಲವೂ ಸೆಕೆಂಡರಿ ಸ್ನೇಹಿತರೆ. ಇದೀಗ ಮತ್ತೊಂದು ಒಪ್ಪಂದವನ್ನ ಮಾಡಿಕೊಂಡಿದ್ದು ಭಾರತದ ಆತಂಕಕ್ಕೆ ಕಾರಣವಾಗಿದೆ. ಅದೇನಪ್ಪಾ ಅಂದ್ರೆ ಸ್ನೇಹಿತರೆ, ನಮ್ಮ ನರೇಂದ್ರ ಮೋದಿ ಅವರು ಲಕ್ಷದ್ವೀಪಕ್ಕೆ ಭೇಟಿ ನೀಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ ಭೇಟಿಯ ನಂತರ ಕೆಲವೊಂದು ಬೆಳವಣಿಗೆಗಳಾದವು. ಅಲ್ಲಿನ ಮಂತ್ರಿಗಳೇನಿದ್ದಾರೆ ಅವರು ಭಾರತದ ವಿರುದ್ಧ ಮಾತನಾಡಿದ್ರು. ಆಮೇಲೆ ಅವರ ತಲೆದಂಡ ಕೂಡ ಆಯ್ತು. ಅದೆಲ್ಲ ಆದ್ಮೇಲೆ ಲಕ್ಷದ್ವೀಪ ಅಭಿವೃದ್ಧಿ ಕೆಲಸವನ್ನ ಮಾಡುವತ್ತ ಭಾರತ ಸರ್ಕಾರ ಮುನ್ನಡಿಯನ್ನ ಇಡ್ತು. ಆಗಲೇ ಉರಿದಿದ್ದು ನೋಡಿ ಮಾಲ್ಡೀವ್ಸ್ಗೆ. ಆಗ್ಲೇ ಅಲ್ಲಿನ ಮಾಲ್ಡೀವ್ಸ್ನ ಅಧ್ಯಕ್ಷ ಏನಿದ್ದಾರೆ ಮೊಹಮ್ಮದ್ ಮುಜುಯಿ ಹೋಗಿದ್ದು ಎಲ್ಲಿಗೆ ಅಂದ್ರೆ ಚೀನಾಕ್ಕೆ ಹೋದ್ರು. ಚೀನಾದಲ್ಲಿ ಕೂತ್ಕೊಂಡು ಇನ್ನಿಲ್ಲದ ಮಾತುಗಳನ್ನ ಹೇಳಿದ್ರು, ಚೀನಾವನ್ನ ಅಂಗಲಾಚಿದ್ರು. ಅಂದ್ರೆ ಪ್ರವಾಸೋದ್ಯಮ ಇನ್ ಮುಂದೆ ಕಡಿಮೆ ಆಗುತ್ತೆ, ದಯಮಾಡಿ ನಿಮ್ಮಲ್ಲಿರುವಂತಹ ಪ್ರವಾಸಿಗರನ್ನ ನಮ್ಮ ಮಾಲ್ಡೀವ್ಸ್ಗೆ ಕಳಿಸಿ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದ್ವು. ಅದೆಲ್ಲವೂ ದೊಡ್ಡ ಮ್ಯಾಟರ್ ಅಲ್ಲ ಸ್ನೇಹಿತರೆ. ಅಲ್ಲೊಂದು ವಿಚಾರವನ್ನ ಹೇಳಿದ್ರು, ಹಿಂದೂ ಮಹಾಸಾಗರ ಯಾರಪ್ಪನ ಸೊತ್ತು ಅಲ್ಲ ಸ್ವಾಮಿ, ನಾವ್ ಯಾರಿಗೂ ಎದುರುಕೊಳ್ಳಲ್ಲ ಎನ್ನುವಂತಹ ಮಾತನ್ನ ಹೇಳಿತ್ತು. ಅದಾದ ಮೇಲೆ ನಿಮ್ಮೆಲ್ರಿಗೂ ಗೊತ್ತಿದೆ, ಶುರುವಾಗಿದ್ದು ಯಾವುದು? ಬಾಯ್ಕಾಟ್ ಮಾಲ್ಡೀವ್ಸ್ ಎನ್ನುವಂತಹ ಅಭಿಯಾನ. ಈ ಅಭಿಯಾನದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಬಾಯ್ಕಾಟ್ ಅಭಿಯಾನದ ಪರಿಣಾಮವಾಗಿ ಒಂದೇ ದಿವಸ ಮಾಲ್ಡೀವ್ಸ್ ಅನುಭವಿಸಿದ ನಷ್ಟ 100 ಮಿಲಿಯನ್ ಎನ್ನುವಂಥದ್ದು ನೆನಪಿನಲ್ಲಿ ಇರಲಿ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ನಮ್ಮ ಭಾರತ ಮಾಲ್ಡೀವ್ಸ್ಗೆ ಏನೆಲ್ಲ ಮಾಡಿದೆ ಅಂತ ನೋಡೋದಾದ್ರೆ ಹಲವಾರು ಯುದ್ಧ ವಿಮಾನಗಳನ್ನ ಕೊಟ್ಟಿದೆ. ಅದರಲ್ಲೂ ಡಾರ್ನಿಯರ್ ವಿಮಾನವನ್ನ ನೀಡುವುದನ್ನು ನಮ್ಮೆಲ್ಲರಿಗೂ ಗೊತ್ತಿದೆ. ಅದರಿಂದ 5,000ಕ್ಕೂ ಹೆಚ್ಚು ನಾಗರಿಕರನ್ನ ರಕ್ಷಿಸುವಂತ ಕೆಲಸವನ್ನ ಆ ವಿಮಾನ ಮಾಡಿತ್ತು. ಅದಷ್ಟೇ ಅಲ್ಲದೆ 88 ಸೈನಿಕರು, ನಮ್ಮ ಸೈನಿಕರೇನಿದ್ದಾರೆ ಅವರು ಮಾಲ್ಡೀವ್ಸ್ ಅನ್ನ ಕಾಯುವಂತ ಕೆಲಸವನ್ನು ಕೂಡ ಮಾಡಿದ್ದು ಒಂದು ವಿಚಾರ ನಮ್ಮೆಲ್ಲರಿಗೂ ಗೊತ್ತಿರಬೇಕು. ಹೌದು ಸ್ನೇಹಿತರೆ, ಇದೀಗ ಯಾವ ದೇಶದೊಂದಿಗೆ ಈ ಮಾಲ್ಡೀವ್ಸ್ ಒಪ್ಪಂದವನ್ನ ಮಾಡ್ಕೊಂಡಿದೆ ಅಂದ್ರೆ ಅದುವೇ ಸ್ನೇಹಿತರೆ ಟರ್ಕಿಯೊಂದಿಗೆ ಒಂದು ರಕ್ಷಣಾ ಒಪ್ಪಂದವನ್ನ ಮಾಡಿಕೊಂಡಿದೆ. ಅದು ಕೂಡ 37 ಮಿಲಿಯನ್ ಏನು ಡಾಲರ್ ಇರುತ್ತೆ ಅದರ ಒಪ್ಪಂದವನ್ನ ಮಾಡ್ಕೊಂಡಿದ್ದು ಇದೀಗ ಭಾರತದ ಆತಂಕಕ್ಕೆ ಕಾರಣವಾಗಿದೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಈಗಾಗಲೇ ಟರ್ಕಿ ಭಾರತದ ವಿರೋಧಿ ದೇಶ. ಅಂತಹ ದೇಶದ ಸೈನಿಕರು ಏನಾದರೂ ಮಾಲ್ಡೀವ್ಸ್ಗೆ ಬಂದ್ರೆ ಭಾರತಕ್ಕೆ ತೊಂದರೆ ಕಟ್ಟಿಟ್ಟ ಬುತ್ತಿ ಅಲ್ವಾ.
ಇನ್ನು ಸ್ನೇಹಿತರೆ ಈ ಯಾವುದು ಈ ಮಾಲ್ಡೀವ್ಸ್ ಈಗ ಭಾರತವನ್ನ ಒಂದು ಮಾತನ್ನ ಹೇಳ್ತಾ ಇದೆ, ಏನಪ್ಪಾ ಅಂದ್ರೆ ನಿಮ್ಮ ಸೈನಿಕರನ್ನ ವಾಪಸ್ ತೆಗೆದುಕೊಳ್ಳಿ ಅಂತ. ಆದ್ರೆ ಆಕ್ಚುಲಿ ಹೇಳ್ತಿರೋದು ಅದಲ್ಲ, ಚೀನಾ ಮತ್ತು ಈ ಟರ್ಕಿ ದೇಶಗಳು. ಒಂದು ವೇಳೆ ಇವರ ಮಾತಿನಂತೆ ನಮ್ಮ ಭಾರತದ ಸೇನೆ ಅಲ್ಲಿಂದ ವಾಪಸ್ ಬಂದ್ರೆ ಏನಾಗಬಹುದು ಹೇಳಿ? ಏನಾಗುತ್ತೆ? ಅಲ್ಲಿಗೆ ಬರುತ್ತೆ ಯಾವುದು, ಈಗ ಟರ್ಕಿಯಿಂದ ಒಪ್ಪಂದವನ್ನ ಮಾಡಿಕೊಂಡಿರೋದ್ರ ಪ್ರಕಾರ ಹಲವಾರು ಏನು ಡ್ರೋನ್ಗಳು ಇಲ್ಲಿಗೆ ಬರುತ್ತೆ. ಈ ಡ್ರೋನ್ಗಳನ್ನ ಮಾತ್ರ ಕಳಿಸುತ್ತಾ ಈ ಟರ್ಕಿ ಅಂದ್ರೆ ಖಂಡಿತವಾಗಿ ಇಲ್ಲ. ಡ್ರೋನ್ ನೊಂದಿಗೆ ಸೈನಿಕರನ್ನ ಕಳಿಸ್ತದೆ. ಸೈನಿಕರು ಇಲ್ಲಿ ಬಂದ್ರೆ ಅವ್ರದೇ ಒಂದು ಗುಂಪನ್ನ ಮಾಡ್ಕೊಳ್ತಾರೆ. ಇನ್ನು ಚೀನಾದ ಸೈನಿಕರು ಕೂಡ ಎಂಟ್ರಿ ಆದ್ರೆ, ಚೀನಾದ ಸೈನಿಕರು ಎಂಟ್ರಿ ಆದ್ರೆ ಭಾರತದ ರಹಸ್ಯವನ್ನ ಸಮುದ್ರದಲ್ಲಿ ಕದಿಯುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಅದೇ ಕಾರಣಕ್ಕೆ ಇದೀಗ ಭಾರತಕ್ಕೆ ಒಂದು ರೀತಿಯ ಆತಂಕ ಆಗಿದೆ. ಅಲ್ಲಿರೋ ಸೈನಿಕರನ್ನ ಕರೆಸ್ಕೊಳ್ಳೋದ ಬೇಡವ ಎನ್ನುವಂತ ಕೆಲವೊಂದು ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗಿವೆ. ಒಟ್ಟಿನಲ್ಲಿ ಸ್ನೇಹಿತರೆ, ಮಾರ್ಚ್ 15ರವರೆಗೆ ನಮ್ಮ ಏನು ಮಾಲ್ಡೀವ್ಸ್ ಏನಿದೆ, ಆ ಮಾಲ್ಡೀವ್ಸ್ ನಲ್ಲಿರುವ ನಮ್ಮ ಸೈನಿಕರನ್ನ ವಾಪಸ್ ಕರೆದುಕೊಳ್ಬೇಕು ಅನ್ನುವಂತಹ ಡೆಡ್ ಲೈನ್ ಅನ್ನ ಕೊಟ್ಟಿದೆ. ಭಾರತ ಇದ್ರ ಬಗ್ಗೆ ಯಾವುದೇ ರಿಯಾಕ್ಟ್ ಅನ್ನ ಕೊಟ್ಟಿಲ್ಲ. ಆದ್ರೂ ಕೂಡ ಮಾಲ್ಡೀವ್ಸ್ ಏನೇ ಮಾಡಿದ್ರು ಕೂಡ ಕಾದು ನೋಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.